ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಶುಕ್ರವಾರದ ಪೂಜೆಯನ್ನು ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯಾವುದೇ ಪೂಜೆ ಆದರೂ ಹೊಸ್ತಿಲು ಪೂಜೆಯನ್ನು ಮೊದಲು ಮಾಡ್ಕೊಳ್ಬೇಕಾಗತ್ತೆ. ಹೊಸ್ತಿಲನ್ನು ನೀಟಾಗಿ ತೊಳೆದು ಒರೆಸಿ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿ ಹಾಕಿ ಅಲಂಕಾರ ಮಾಡಿದ್ದೀನಿ. ಅನಂತರ ಇವಾಗ ತುಳಸಿ ಕಟ್ಟೆಯನ್ನು ಒರೆಸ್ಕೊಂಡು ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೀನಿ. ಹೊಸ್ತಿಲು ಪೂಜೆಯ ಮಹತ್ವವೇನು, ಹಾಗೆ ಹೊಸ್ತಿಲು ಪೂಜೆಯನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು, ದ್ವಾರಲಕ್ಷ್ಮಿ ಪೂಜೆ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ಹೊಸ್ತಿಲು ಪೂಜೆಯನ್ನು ತೋರಿಸ್ತಾ ಇಲ್ಲ. ಸಾಕಷ್ಟು ಶಾರ್ಟ್ ವಿಡಿಯೋಗಳಲ್ಲಿ ಹಾಗೆ ನನ್ನ ಇನ್ನೊಂದು ಚಾನಲ್ನಲ್ಲಿ ಹೊಸ್ತಿಲಿನ ಪೂಜೆ ಅಲಂಕಾರದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರ ನಿಮ್ಮ ಇನ್ನೊಂದು ಚಾನಲ್ ಯಾವುದು ಅಂತ. ನನ್ನ ಇನ್ನೊಂದು ಚಾನಲ್ ಹೆಸರು ಬಂದು ಶ್ರೀಕೃಷ್ಣ ಕ್ರಿಯೇಷನ್ಸ್ ಸುಪ್ರಿಯಾ ಅಂತ ಇನ್ನೊಂದು ಚಾನಲ್ ಇದೆ. ಅದೇ ನನ್ನ ಮೇನ್ ಚಾನಲ್. ಮೊದಲಿಗೆ ಶುರು ಮಾಡಿದ್ದು ನಾನು ಅದೇ ಚಾನಲ್ನ. ಅನಂತರ ವ್ಲಾಗ್ಗಳನ್ನೆಲ್ಲ ಆ ಚಾನಲಲ್ಲಿ ಹಾಕೋದಕ್ಕಾಗಲ್ಲ, ಕೇವಲ ಅದರಲ್ಲಿ ಪೂಜಾ ವಿಡಿಯೋಗಳನ್ನು ಮಾತ್ರನೇ ಹಾಕೋದು ಅಂತ ಡಿಸೈಡ್ ಮಾಡಿ ಈ ವ್ಲಾಗಿಂಗ್ ಚಾನಲ್ನ ಶುರು ಮಾಡಿದ್ದು. ಪೂಜೆಗಳ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ತಿಳ್ಕೊಬೇಕು ಇನ್ನೂ ಜಾಸ್ತಿ ಅನ್ನೋದಿದ್ದರೆ ಆ ಚಾನಲ್ನ ನೀವು ವಿಸಿಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. 2 ತುಳಸಿ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಒಂದು ಶ್ರೀ ತುಳಸಿ, ಮತ್ತೊಂದು ಕೃಷ್ಣ ತುಳಸಿ. 2 ತುಳಸಿ ಪಾಟ್ಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಅನಂತರ ಮನೆ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ರಂಗೋಲಿ ಹಾಕೋದಕ್ಕೆ ನನಗೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ನಿಮ್ಮಲ್ಲಿ ತುಂಬ ಜನ ರಂಗೋಲಿ ಹಾಕೋರು ಎಕ್ಸ್ಪರ್ಟ್ ಇರ್ಬೋದು, ಆದರೆ ನನಗೆ ಎಳೆಗಳು ಸ್ವಲ್ಪ ಅಷ್ಟು ನೀಟಾಗಿ ಬರೋದಿಲ್ಲ. ಆದ್ರೂ ಕೂಡ ಎಷ್ಟು ಬರುತ್ತೋ ಅಷ್ಟನ್ನೇ, ಯಾವುದು ನನಗೆ ಕೆಲವೊಂದು ರಂಗೋಲಿಗಳು ಗೊತ್ತಿದೆಯೋ ಆ ರಂಗೋಲಿಗಳನ್ನು ಪ್ರತಿನಿತ್ಯ ಹಾಕ್ತಾ ಇರ್ತೀನಿ. ಇನ್ನು ಇವತ್ತು ಬೆಳಗ್ಗೆನೇ ರಂಗೋಲಿ ಹಾಕುವಾಗ ವಿಪರೀತವಾಗಿ ಗಾಳಿ ಇತ್ತು. ರಂಗೋಲಿ ಹಾಕ್ತಾ ಇದ್ದರೆ ರಂಗೋಲಿ ಪುಡಿ ಸಮೇತನೇ ತೂರ್ಕೊಂಡು ಹೋಗ್ತಾ ಇತ್ತು. ಟೈಲ್ಸು ಅಥವಾ ಗ್ರಾನೈಟು ಈ ರೀತಿ ತುಂಬ ನೈಸಾಗಿದ್ದರೂ ಕೂಡ ರಂಗೋಲಿ ಪುಡಿ ನಾವು ಹಾಕಿದ್ದು ಅಲ್ಲಿ ನಿಲ್ಲೋದಿಲ್ಲ. ಇನ್ನು ಯಾರ ಮನೆ ಮುಂಬಾಗಿಲು ಕಳೆಕಳೆಯಾಗಿ ಲಕ್ಷ್ಮೀ ಕಳೆಯಿಂದ ತುಂಬಿರುತ್ತೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಪ್ರತಿದಿನ ಹೊಸ್ತಿಲು ಪೂಜೆ ಮಾಡಿ ರಂಗೋಲಿ ಹಾಕೋದಕ್ಕೆಲ್ಲ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಕೊನೆ ಪಕ್ಷ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ ಹಾಗೆ ಹಬ್ಬಗಳಲ್ಲಾದರೂ ಈ ರೀತಿ ಹೊಸ್ತಿಲು ಪೂಜೆ ಮಾಡಿ ಮನೆ ಮುಂದೆ ರಂಗೋಲಿನ ಹಾಕಿ ತುಂಬಾ ಒಳ್ಳೆಯದು. ತುಳಸಿ ಗಿಡದ ಹತ್ರ ಒಂದು ದೀಪವನ್ನು ಹಚ್ಚಿಟ್ಟು ಹಾಗೆ ಹೊಸ್ತಿಲು ಪೂಜೆಯನ್ನು ಮತ್ತು ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಮನೆ ದೇವರ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳ್ತಾರೆ. ಇನ್ನು ನಿಮ್ಮಲ್ಲಿ ತುಂಬ ಜನ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಸ್ನಾನ ಮಾಡದೇ ಇದ್ರೂ ಕೂಡ ಮಾಡ್ಬೋದು ಅಂತ ಕೇಳಿದ್ದೀರಾ. ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಗೆ ಮನೆ ಮುಂಭಾಗಲಲ್ಲಿ ರಂಗೋಲಿಯನ್ನು ನೀವು ಶುದ್ಧವಾಗಿದ್ದರೆ ಹಾಕ್ಬೋದು. ಅಂದರೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ನಾನ್ ವೆಜ್ ತಿಂದಿಲ್ಲದೆ ಇದ್ದರೆ ಕೈಕಾಲು ಮುಖ ತೊಳ್ಕೊಂಡು ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೊಸ್ತಿಲಿಗೆ ಹಾಗೆ ಮನೆ ಮುಂಭಾಗಿಲಿಗೆ ರಂಗೋಲಿಯನ್ನು ಹಾಕ್ಬೋದು. ಆದರೆ ತುಳಸಿ ಗಿಡವನ್ನು ಮಾತ್ರ ನೀವು ಸ್ನಾನ ಮಾಡಿನೇ ಮುಟ್ಟಬೇಕಾಗತ್ತೆ. ಇವಾಗ ಹೊಸ್ತಿಲು ಪೂಜೆ ಹಾಗೆ ತುಳಸಿ ಪೂಜೆ ಎಲ್ಲ ಮುಕ್ತಾಯ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಕಳೆಕಳೆಯಾಗಿ ಕಾಣಿಸ್ತಾ ಇದೆ ನಮ್ಮ ಮುಂಬಾಗಿಲು ಅಂತ. ಇವಾಗ ದೇವ್ರ ಮನೆಯಲ್ಲಿ ದೇವರ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ದೇವ್ರ ಪೂಜೆ ಮಾಡೋದಕ್ಕೆ ಇವತ್ತು ವಿಶೇಷವಾಗಿ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಐಶ್ವರ್ಯ ರಂಗೋಲಿಯನ್ನು ಒಂದು ಪೀಠದ ಮೇಲೆ ಹಾಕ್ತಾ ಇದ್ದೀನಿ. ಐಶ್ವರ್ಯ ರಂಗೋಲಿ ಅತ್ಯಂತ ಶ್ರೇಷ್ಠವಾದಂತಹ ರಂಗೋಲಿ. ಲಕ್ಷ್ಮೀ ಪೂಜೆಯಲ್ಲಿ ಹಾಕೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ಈ ಐಶ್ವರ್ಯ ರಂಗೋಲಿಯನ್ನು ಹಾಕೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿಮ್ಗೆ ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಕಡಿಮೆ ಆಗುತ್ತೆ. ಶುಕ್ರವಾರ ಈ ರೀತಿ ಐಶ್ವರ್ಯ ರಂಗೋಲಿಯನ್ನು ಮನೆಯಲ್ಲಿ ಹಾಕಿ ಲಕ್ಷ್ಮೀ ದೇವಿಯ ಮುಂದೆ ಅದನ್ನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಅದರ ಮೇಲೆ ಒಂದು ದೀಪ ಹಚ್ಚೋದಾಗಲಿ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಆ ರಂಗೋಲಿಯ ಮೇಲೆ ಸ್ಥಾಪನೆ ಮಾಡಿ ಅರ್ಚನೆ ಮಾಡೋದಾಗಲಿ ತುಂಬಾ ಶ್ರೇಷ್ಠ. ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. ಮೊದಲಿಗೆ 8 ಚುಕ್ಕೆ, ಅನಂತರ ಮಧ್ಯದಲ್ಲಿ 7 ಚುಕ್ಕೆ, ಮತ್ತೆ 8 ಚುಕ್ಕೆ, ಮತ್ತೆ 7 ಚುಕ್ಕೆ, ಅನಂತರ 6 ಚುಕ್ಕೆ, ಕೊನೆಯಲ್ಲಿ 3 ಚುಕ್ಕೆ, ಈ ರೀತಿ ಇಟ್ಟು ರಂಗೋಲಿಯನ್ನು ಹಾಕಬೇಕು. ಇದು ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಐಶ್ವರ್ಯ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ನಿಮಗೆ ಸಿಗುತ್ತೆ. ಅದನ್ನು ನೀವು ಒಂದು 10 ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ನೀವು ಹಾಕೊಬೋದು. ಈ ರಂಗೋಲಿಯನ್ನು
ತುಳಿಯುವಂಥ ಕಡೆ ಎಲ್ಲ ಹಾಕಬಾರ್ದು. ಈ ರಂಗೋಲಿಯನ್ನು ಆದಷ್ಟು ದೇವ್ರ ಮನೆಯಲ್ಲೇ ಹಾಕಬೇಕು, ಮಣೆ ಮೇಲೇ ಹಾಕಬೇಕು, ಬರೀ ನೆಲದ ಮೇಲೆ ಹಾಕಬಾರ್ದು. ಬರೀ ನೆಲದ ಮೇಲೆ ಹಾಕ್ತೀವಿ ಅಂದರೆ ನೆಲದಲ್ಲಿ ಗೋಮಯವನ್ನು ಅಂದರೆ ಸಗಣಿಯನ್ನು ಅಥವಾ ಅರಿಶಿಣವನ್ನು ಹಚ್ಚಿ ಅನಂತರ ಅದ್ರ ಮೇಲೆ ಹಾಕಬೇಕಾಗತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಈ ರಂಗೋಲಿಯನ್ನು ಹಾಕೊಂಡಿದ ನಂತರ ಆ ರಂಗೋಲಿಗೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಅನಂತರ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡೋಣ. ಇನ್ನು ಇವತ್ತು ಶುಕ್ರವಾರದ ದಿವಸನೇ ಕಳಸ ತೆಗೆಯೋ ಹಾಗಿಲ್ಲ, ಹಾಗೆ ದೇವರ ಸಾಮಗ್ರಿಗಳನ್ನು ನಾವು ಶುಚಿಗೊಳಿಸೋ ಹಾಗಿಲ್ಲ. ಹಾಗಾಗಿ ಗುರುವಾರದ ದಿವಸನೇ ಹಿಂದಿನ ದಿವಸ ಎಲ್ಲ ಪಾತ್ರೆಗಳನ್ನು ತೆಗೆದು ಕಳಸವನ್ನು ಕೂಡ ಕದಲಿಸಿ ತೆಗೆದು ನೀಟಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆ ದೇವ್ರ ಫೋಟೋಗಳನ್ನು ಕೂಡ ನೆನ್ನೆನೇ ನೀಟಾಗಿ ಒರೆಸಿ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟಿದ್ದೆ. ಈ ರೀತಿ ನಾವು ತಯಾರಿ ಮಾಡಿಕೊಂಡ್ರೇ ಬೇಗ ಪೂಜೆ ಮಾಡೋದಕ್ಕೆ ಅಂತ ಆಗೋದು. ಇವಾಗ ಲಕ್ಷ್ಮೀ ದೇವಿ ಫೋಟೋಗೆ ಕನಕಾಂಬರ ಹೂವಿನ ಹಾರವನ್ನು ಹಾಕಿದ್ದೀನಿ. ಹಾಗೆ ಬೇರೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ನೀವು ದೇವರ ಮನೆಯಲ್ಲಿ ಕನ್ನಡಿಯನ್ನು ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಕನ್ನಡಿಯನ್ನು ದೇವ್ರ ಮನೆಯಲ್ಲಿ ಇಡೋದು ಒಂದು ಶುಭ ಸಂಕೇತ. ದೇವ್ರ ಮನೆಯಲ್ಲಿ ಇಡಲೇಬೇಕಾದಂಥ ಒಂದು ವಸ್ತುಗಳಲ್ಲಿ ಕನ್ನಡಿಯೂ ಕೂಡ ಒಂದು. ಕನ್ನಡಿಯನ್ನು ದೇವ್ರ ಮನೆಯಲ್ಲಿ ಇಡೋದ್ರಿಂದ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಒಂದು ಚಿಕ್ಕ ಕನ್ನಡಿಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಕೊಂಡಿದ್ದೀನಿ. ನೀವು ಸಾಧ್ಯವಾದರೆ ಒಂದು ಚಿಕ್ಕ ಕನ್ನಡಿಯನ್ನು ತೊಗೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಟು ನೋಡಿ, ತುಂಬಾ ಒಳ್ಳೆಯದಾಗತ್ತೆ. ಇವಾಗ ಲಕ್ಷ್ಮೀ ದೇವಿಯ ಮುಂದೆ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ಏರ್ಪಾಡು ಮಾಡ್ಕೊತಾ ಇದ್ದೀನಿ. ಕಾಮಾಕ್ಷಿ ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಹಾಗೆ ಎಣ್ಣೆ ಬತ್ತಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ಹೂವನ್ನು ಇಟ್ಟು ಅಲಂಕಾರವನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಲಕ್ಷ್ಮೀ ದೇವಿಯ ವಿಗ್ರಹಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ತಯಾರು ಮಾಡ್ಕೊಂಡಿದ್ದೀನಿ. ಇವತ್ತು ಅರ್ಚನೆ ಮಾಡಬೇಕು, ವಿಶೇಷವಾಗಿ ಶುಕ್ರವಾರದ ದಿನ ಆಗಿರೋದ್ರಿಂದ. ಈಗ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಶುರು ಮಾಡೋಣ. ಕಳಸ ಸ್ಥಾಪನೆ ಮಾಡೋದಕ್ಕೆ ಒಂದು ಪೀಠದ ಮೇಲೆ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ತಟ್ಟೆಯ ತುಂಬ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿಯನ್ನು ಸಮತಟ್ಟಾಗಿ ಮಾಡಿಕೊಂಡು ಅಕ್ಕಿಯ ಮೇಲೆ ಒಂದು ಬೆಳ್ಳಿ ನಾಣ್ಯವನ್ನು ಇಡ್ತಾ ಇದ್ದೀನಿ. ಬೆಳ್ಳಿ ನಾಣ್ಯವನ್ನು ಕಳಸದ ಒಳಗಡೆ ಹಾಕಬೇಕಾಗಿತ್ತು, ಆದರೆ ಈ ಬೆಳ್ಳಿ ನಾಣ್ಯ ಕಳಸದ ಒಳಗಡೆ ಹೋಗೋದಿಲ್ಲ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ. ಹಾಗಾಗಿ ನಾನು ಕಳಸದ ಕೆಳಗಡೆ ಇಟ್ಕೊಂಡಿದ್ದೀನಿ. ಈ ಕಾಸು ಇರುತ್ತಲ್ಲ, ಅದು ಕಳಸದ ಒಳಗಡೆ ಹೋಗೋ ಹಾಗಿದ್ರೆ ನೀವು ಕಳಸದ ಒಳಗಡೆ ಹಾಕೊಬೋದು. ಇನ್ನು ಕಳಸಕ್ಕೆ ಶುದ್ಧವಾಗಿರುವಂಥ ನೀರು, ಅರಿಶಿಣ ಕುಂಕುಮ, ಹೂವು ಇಷ್ಟನ್ನು ಹಾಕಿ ಗಂಗೆಯನ್ನು ನಮಸ್ಕಾರ ಮಾಡಿಕೊಂಡು ಅನಂತರ ಕಳಸದ ಕಂಠಕ್ಕೆ ಹೂವನ್ನು ಕಟ್ಟಿದ್ದೀನಿ. ಮತ್ತು ಕಳಸಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ನೀವು ಕಾಯಿ ಕಳಸ ಇಡೋದಿಲ್ವ ಅಂತ. ಮುಂಚೆ ನಾನು ಕೂಡ ಕಾಯಿ ಕಳಸ ಇಡ್ತಾ ಇದ್ದೆ, ಆದರೆ ನಮ್ಮ ಮನೆ ಸಂಪ್ರದಾಯದಲ್ಲಿ, ನಮ್ಮ ಅತ್ತೆ ಮನೆ ಸಂಪ್ರದಾಯದಲ್ಲಿ ಕಾಯಿ ಕಳಸ ಪದ್ಧತಿ ಇಲ್ಲ. ಹಾಗಾಗಿ 2 ವರ್ಷಗಳಿಂದ ಎಲೆ ಕಳಸವನ್ನೇ ಇಡ್ತಾ ಇದ್ದೀನಿ. ಹಬ್ಬಗಳಲ್ಲಿ ಕಾಯಿ ಕಳಸವನ್ನು ಇಡ್ತೀನಿ. ಇಟ್ಟ ನಂತರ ಅದನ್ನು ವಿಸರ್ಜನೆ ಮಾಡಿಬಿಡ್ತೀನಿ. ಅಕ್ಷಯ ತೃತೀಯ, ವರಮಹಾಲಕ್ಷ್ಮಿ ಹಬ್ಬ, ವೈಭವ ಲಕ್ಷ್ಮಿ ವ್ರತ ಮಾಡುವಾಗ ಅಥವಾ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡುವಾಗ, ಮಾರ್ಗಶಿರ ಲಕ್ಷ್ಮೀ ಪೂಜೆ, ಆಷಾಢ ಲಕ್ಷ್ಮೀ ಪೂಜೆ, ಈ ರೀತಿ ಲಕ್ಷ್ಮೀ ಪೂಜೆಗಳನ್ನು ಮಾಡುವಾಗ ಕಳಸವನ್ನು ಸ್ಥಾಪನೆ ಮಾಡ್ತೀನಿ. ಪೂಜೆ ಮುಗಿದ ನಂತರ ಅದನ್ನು ವಿಸರ್ಜನೆ ಮಾಡಿಬಿಡ್ತೀನಿ. ಕಳಸದ 2 ಬದಿಯಲ್ಲಿಯೂ ಕೂಡ ದೀಪಗಳನ್ನು ಇಟ್ಟು ದೀಪಗಳಿಗೆ ಹೂವಿನಿಂದ ಅಲಂಕಾರ ಮಾಡಿ ಎಣ್ಣೆ ಬತ್ತಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಕಳಸದ ಮುಂಭಾಗದಲ್ಲಿ ಲಕ್ಷ್ಮೀ ಸೇರನ್ನು ಕೂಡ ಏರ್ಪಾಡು ಮಾಡ್ಕೊತಾ ಇದ್ದೀನಿ. ಲಕ್ಷ್ಮೀ ಸೇರಿನ ಒಳಗಡೆ ಏನೇನು ಹಾಕಬೇಕು ಅನ್ನೋದನ್ನು ಸಪ್ರೇಟಾಗಿ ವಿಡಿಯೋನ ಮಾಡಿ ನಾನು ಈಗಾಗಲೇ ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಾಲಿ ಸೇರನ್ನು ಹಾಗೆ ಇಡಬಾರ್ದು. ಅಕ್ಕಿ ತುಂಬಿಸಿ ಅದರೊಳಗಡೆ ಚಿನ್ನ, ಬೆಳ್ಳಿ, ಮುತ್ತು, ಹವಳ ಇದೆಲ್ಲ ಹಾಕಿಟ್ರೆ ತುಂಬ ಒಳ್ಳೆಯದು. ಕಾಸಿನ ಮೇಲೆ ಆ ಒಂದು ಲಕ್ಷ್ಮೀ ಸೇರನ್ನು ಪ್ರತಿಷ್ಠಾಪನೆ ಮಾಡ್ಬೋದು, ಅಥವಾ ಆ ಸೇರು ಮುಚ್ಚೋ ರೀತಿ ಒಂದು ಬೆಳ್ಳಿ ನಾಣ್ಯವನ್ನು ನೀವು ಆ ಸೇರಿನ ಮೇಲೆ ಮುಚ್ಚಬಹುದು. ಅರಿಶಿಣ ಕುಂಕುಮದ ಭರಣಿಗಳಲ್ಲಿದ್ದಂಥ ಹಳೆ ಅರಿಶಿಣ ಕುಂಕುಮವನ್ನು ಹೊಸ್ತಿಲಿಗಿಡೋದಕ್ಕೆ ಅಂತ ಸಪ್ರೇಟಾಗಿ ತೆಗೆದು ಅದನ್ನು ತೊಳೆದಿದ್ದೆ. ಇವಾಗ ಹೊಸದಾಗಿ ಅರಿಶಿಣ ಕುಂಕುಮವನ್ನು ಹಾಕ್ತಾಯಿದ್ದೀನಿ. ನಾನು ಗೋಪುರಂ ಅರಿಶಿಣ ಕುಂಕುಮವನ್ನು ಬಳಸ್ತೀನಿ. ಸ್ವಲ್ಪನೂ ಕೆಮಿಕಲ್ ಇರೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಅರಿಶಿಣ ಕುಂಕುಮ ಇಟ್ಟರೆ ಕೈಯಲ್ಲಿ ಹಾಗೆ ಉಳಿಯೋದು, ಹಣೆ ಮೇಲೆ ಇಟ್ಕೊಂಡಿದ್ರೆ ಹಣೆ ಮೇಲೂ ಕೂಡ ಆ ಕಲ್ಲರ್ ಅನ್ನೋದು ಹಾಗೆ ಇದ್ದುಬಿಡುತ್ತೆ. ಅದು ಕೆಮಿಕಲ್ ಯೂಸ್ ಮಾಡಿರೋವಂಥ ಅರಿಶಿಣ ಕುಂಕುಮ ಆಗಿರೋದ್ರಿಂದ ಆ ರೀತಿ ಆಗುತ್ತೆ. ಗೋಪುರಂ ತುಂಬ ಚೆನ್ನಾಗಿದೆ ಅರಿಶಿಣ ಕುಂಕುಮ, ನೀವು ಪೂಜೆಯಲ್ಲಿ ಆರಾಮಾಗಿ ಬಳಸ್ಬೋದು. ಇವಾಗ ಎಲ್ಲ ಸಿದ್ಧತೆ ಆಗಿದೆ. ಲಕ್ಷ್ಮೀ ದೇವಿ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೂ ಕೂಡ ಅರಿಶಿಣ ಕುಂಕುಮವಿಟ್ಟು ಅಕ್ಷತೆಯನ್ನು ಹಾಕಿ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ. ಇವಾಗ ಅರ್ಚನೆಗೆಲ್ಲ ಸಿದ್ಧತೆ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಗ್ರಹಗಳಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ.
ಜೊತೆಗೆ ಲಕ್ಷ್ಮೀ ದೇವಿಯ ಎರಡೂ ಭಾಗದಲ್ಲಿ ಆನೆಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಈ ಆನೆಗಳ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ, ಆನೆಗಳು ಎಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು ಅಂತ. ಈ ಎರಡೂ ಆನೆಗಳು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮಗೆ ಗಿಫ್ಟ್ ಬಂದಿರೋದು, ಹಾಗಾಗಿ ನಮ್ಗೆ ಗೊತ್ತಿಲ್ಲ ಅದರ ಪ್ರೈಸ್ ಎಷ್ಟು ಅಂತ. ಬಟ್ ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳ್ಳಿ ಸಾಮಾನೇನೋ ತೊಗೊಳಕ್ಕೆ ಹೋದಾಗ ಕೇಳಿದ್ದಕ್ಕೆ ಸುಮಾರು ಒಂದು 5,000 ಆಗ್ಬೋದು ಅಂತ ಹೇಳಿದ್ದಾರೆ. ಆನೆಗಳ ಒಳಭಾಗದಲ್ಲಿ ಮರದಿಂದ ಮಾಡಿರ್ತಾರೆ, ಮೇಲ್ಗಡೆ ಮಾತ್ರ ಸಿಲ್ವರ್ ಕೋಟಿಂಗ್ ಕೊಟ್ಟಿರ್ತಾರೆ. ಅದನ್ನು ಬೇಕಿದ್ರೆ ಹೋಗಿ ನೀವು ಚಿನ್ನ ಬೆಳ್ಳಿ ಸಿಗೋವಂಥ ಅಂಗಡಿಗಳಲ್ಲಿ ತೊಗೊಬೋದು. ಇವಾಗ ಎಲ್ಲ ವಿಗ್ರಹಗಳಿಗೆ ಹೂಗಳನ್ನು ಇಡ್ತಾ ಇದ್ದೀನಿ. ಇಷ್ಟು ವಿಗ್ರಹಗಳಿದೆ ನಮ್ಮ ಮನೆಯಲ್ಲಿ, ಎಲ್ಲ ಪುಟ್ಟ ಪುಟಾಣಿ ವಿಗ್ರಹಗಳು. ಯಾವುದನ್ನು ಕೂಡ ಒಂದು ಹಿಡಿಗಿಂತ ಹೆಚ್ಚಿನ ಪ್ರಮಾಣದ ಅಥವಾ ದೊಡ್ಡ ವಿಗ್ರಹಗಳನ್ನು ನಾನು ಇಟ್ಕೊಂಡಿಲ್ಲ. ಪೂಜೆಗೆ ಎಲ್ಲ ಸಿದ್ಧತೆ ಆದ ನಂತರ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಿದ್ದೀನಿ. ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡ್ತಾ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡ್ತಾ ಇರುವಾಗೇ ಲಕ್ಷ್ಮೀ ದೇವಿಯ ಬಲಭಾಗದಿಂದ ಹೂ ಪ್ರಸಾದ ಸಿಕ್ತು. ಪೂಜೆ ಮಾಡುವಾಗ ಮೊದಲು ಗಣಪತಿಯನ್ನು, ಅನಂತರ ನಿಮ್ಮ ಮನೆ ದೇವರನ್ನು, ಅನಂತರ ನಿಮ್ಮ ಇಷ್ಟ ದೇವರನ್ನು, ಹಾಗೆ ನೀವು ಅವತ್ತಿನ ದಿವಸ ಯಾವ ದೇವಿಯನ್ನು ಪೂಜೆ ಮಾಡ್ತಾ ಇದ್ದೀರೋ ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಮನೆ ದೇವರು ತುಂಬಾ ಮುಖ್ಯ, ಹಾಗಾಗಿ ಮನೆ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು, ನಾನಿವತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ವಿಶೇಷ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ಲಕ್ಷ್ಮೀ ದೇವಿಯ ಅರ್ಚನೆಗೆ ಅಂತ ಲಕ್ಷ್ಮೀ ಕುಬೇರ ಕಾಯಿನ್ಸನ್ನು ಬಳಸ್ತಾ ಇದ್ದೀನಿ. ಇದೇ ಕಾಯಿನ್ಸ್ ಆಗಬೇಕು ಅರ್ಚನೆಗೆ ಅಂತ ಏನೂ ಇಲ್ಲ. ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಬೋದು, ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು, ಕುಂಕುಮಾರ್ಚನೆಯನ್ನು ಮಾಡ್ಬೋದು, ಅಥವಾ ಕವಡೆ, ಗೋಮತಿ ಚಕ್ರ, ಗುಲಗಂಜಿ, ಏಲಕ್ಕಿ, ಕಮಲದ ಬೀಜ, ಹೀಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿರುವಂತಹ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕಾಯಿನ್ಗಳಿಂದನೂ ಕೂಡ ದೇವಿಗೆ ಅರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಒಂದೊಂದೇ ಕಾಯಿನ್ಸನ್ನು ಹಾಕಿ ಪೂಜೆಯನ್ನು ಮಾಡಿದ್ದಾಯಿತು, ಅರ್ಚನೆ ಮಾಡಿದ್ದಾಯಿತು. ಅನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಏನಿಟ್ಕೊಂಡಿರ್ತೀರೋ, ಸಿಹಿ ಏನಾದರೂ ಮಾಡಿದರೆ ಅದು, ಅಥವಾ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು, ಕಾಯಿ ಹೊಡೆದು ನೈವೇದ್ಯ ಮಾಡ್ಬೋದು, ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡ್ಬೋದು, ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ನಿಮ್ಗೆ ಏನು ಸಾಧ್ಯವಾಗುತ್ತೋ ಆವತ್ತಿನ ದಿವಸ ಅದನ್ನು ಇಟ್ಟು ನೈವೇದ್ಯ ಮಾಡಿ. ಇದೇ ಮಾಡಬೇಕು ಅದೇ ಮಾಡಬೇಕು ಅನ್ನೋ ಹಾಗೇನಿಲ್ಲ, ನಿಮ್ಮ ಯಥಾಶಕ್ತಿಯ ಅನುಸಾರವಾಗಿ ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಇಟ್ಟು ಪೂಜೆ ಮಾಡಿದ್ರೂ ಕೂಡ ಪೂಜೆ ಆ ದೇವರಿಗೆ ಸಲ್ಲತ್ತೆ. ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು, ಕರ್ಪೂರವನ್ನು ಹಚ್ಕೊಂಡು. ಅನಂತರ ಬೇಕಿದ್ರೆ ನೀವು ತುಪ್ಪದ ಆರತಿಯನ್ನು ಮಾಡ್ಬೋದು, ಹಾಗೆ ಕೆಂಪು ನೀರಿನ ಆರತಿಯನ್ನು ಕೂಡ ಮಾಡ್ಬೋದು. ಪೂಜೆ ಎಲ್ಲ ಮುಗಿದ ನಂತರ ಸಾಂಬ್ರಾಣಿ ಧೂಪವನ್ನು ಕೂಡ ನೀವು ಮನೆ ತುಂಬ ಹಾಕಬೇಕಾಗತ್ತೆ. ದೇವರ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿದ ನಂತರ ಮಹಾಮಂಗಳಾರತಿಯನ್ನು ಹೊಸ್ತಿಲಿಗೆ, ತುಳಸಿ ಗಿಡಕ್ಕೆಲ್ಲದಕ್ಕೂ ಕೂಡ ಮಾಡಬೇಕು. ಹಾಗೆ ಸಾಂಬ್ರಾಣಿ ಧೂಪವನ್ನು ಕೂಡ ತೋರಿಸ್ಬೇಕು. ಸಾಂಬ್ರಾಣಿ ಧೂಪವನ್ನು ಮನೆಯ ಮೂಲೆ ಮೂಲೆಗೂ ಕೂಡ ನೀವು ತೋರಿಸ್ಬೇಕಾಗತ್ತೆ. ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕೋದ್ರಿಂದ ಅದೆಲ್ಲವೂ ಕಡಿಮೆ ಆಗುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ನೆರವೇರಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.